ದೇಶದ ಪ್ರಧಾನ ಮಂತ್ರಿಗಳು ಮೋದಿ ಈಗ ಆಲ್ರೆಡಿ ಮತದಾನವನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಬರ್ತಾ ಇದ್ದಂತೆ ಒಂದು ಗುಡ್ ವೆಲ್ಕಮ್ ಅನ್ನ ಕೊಟ್ಟರು. ಈಗ ಗಮನಿಸ್ತಾ ಇದ್ದೀರಿ ಮೋದಿ ಮತಗಟ್ಟೆಯ ಒಳಗೆ ಹೋಗಿ ಮತದಾನ ಮಾಡ್ತಾ ಇರುವಂತಹ ಚಿತ್ರಣವನ್ನ, ಬಹಳ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ. ದೇಶದಲ್ಲಿ 3ನೇ ಹಂತದ ಮತದಾನ ನಡೀತಾ ಇದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ ಮತಗಟ್ಟೆಗೆ ಆಗಮಿಸಿದ ಮೋದಿ ಬೆಳಗ್ಗೆ 7 ಬಂದರು. ಒಂದ್ ರೀತಿ ಅವರಿಗೆ ರೋಡ್ ಶೋ ಇದ್ದಂಗೆ ಇತ್ತು ಇವತ್ತು. ಯಾಕಂದ್ರೆ ರಸ್ತೆಯ ಇಕ್ಕೆಲೆಗಳಲ್ಲಿ ಅಭಿಮಾನಿಗಳು ತುಂಬ ತುಳುಕ್ತಾ ಇದ್ರು. ಕಾರ್ಯಕರ್ತರೆಲ್ಲರೂ ಕೂಡ ಮೋದಿ ಮೋದಿ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ರು. ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ರಿಗೂ ವಿಶ್ ಮಾಡಿ ಮೋದಿ ಆನಂತರ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿರುವಂತದನ್ನ ಗಮನಿಸ್ತಾ ಇದ್ರಿ. ಇದು ಗುಜರಾತ್ನ ಅಹಮದಾಬಾದ್ನ ಚಿತ್ರಣ. ಹಲವು ಪ್ರಮುಖರು ಇವತ್ತು ದೇಶದ 93 ಕಡೆ ಮತದಾನ ಆಗ್ತಾ ಇದೆಯಲ್ಲ, 93 ಕ್ಷೇತ್ರಗಳಲ್ಲಿ ಪ್ರಮುಖರು ಕೂಡ ಒಂದು ಭಾಗವಹಿಸ್ತಾ ಇರುವಂತದನ್ನು ಗಮನಿಸ್ತಾ ಇದೀವಿ. ಅಮಿತ್ ಶಾ ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ, ಅಭ್ಯರ್ಥಿ ಅವರು ಗಾಂಧಿನಗರದಲ್ಲಿ. ನಡಿಯಲ್ಲಿ ಅಮಿತ್ ಶಾ ಅವರು ಕಾಯ್ತಾ ಇದ್ದಾರೆ. ಆಕ್ಚುಲಿ ಮೋದಿ ಬರ್ತಾ ಇದ್ದಂತೆ ಬಹಳ ಒಂದು ವಾರ್ಮ್ ವೆಲ್ಕಮ್ ಕೊಟ್ಟರು. ಅವರಿಗೆ ವಿಶ್ ಮಾಡೋದ್ರ ಮುಖಾಂತರ ಸಾಥ್ ಕೊಟ್ಟರು ಅಭಿಮಾನಿಗಳ ಜೊತೆಗೆ ಬರೋದಕ್ಕೆ. ಅಂದರೆ ಕಾರ್ಯಕರ್ತರೆಲ್ಲರಿಗೂ ಕೂಡ ಮೋದಿ ಎಲ್ರಿಗೂ ನಮಸ್ತೆ ಮಾಡಿಕೊಂಡು ಗುಡ್ ಮಾರ್ನಿಂಗ್ ವಿಶ್ ಮಾಡಿದ್ರು. ಜೊತೆಗೆ ಕೆಲವೊಬ್ರು ಪೇಂಟಿಂಗ್ಸ್ಗಳನ್ನು ತಂದಿದ್ರು, ಸ್ಕೆಚ್ಗಳನ್ನೆಲ್ಲ ತಂದಿದ್ರು. ಎಲ್ರಿಗೂ ಆಟೋಗ್ರಾಫ್ ಹಾಕೊಟ್ರು, ಮಾತನಾಡಿಸಿದ್ರು, ಖುಷಿಯಾಗಿ ಬಂದರು. ಆ ನಂತರ ಮತದಾನದ ಒಂದು ಮತಗಟ್ಟೆಯ ಒಳಗೆ ಹೋಗಿ ವೋಟ್ ಮಾಡಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ಇದು ಗುಜರಾತ್ನ ಅಹಮದಾಬಾದ್. ಅಮಿತ್ ಶಾ ಸೇರಿದಂತೆ ಜ್ಯೋತಿರಾದಿತ್ಯ ಸಿಂಧಿಯಾ, ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು, ದಿಗ್ವಿಜಯ್ ಸಿಂಗ್, ಸುಪ್ರಿಯಾ ಸುಳೆ, ಹಾಗೆ ಇದೀಗ ಇನ್ನೂ ಹಲವು ಪ್ರಮುಖರು ಈ ಸಲ ಚುನಾವಣೆಯಲ್ಲಿ, ಅಂದರೆ ಇವತ್ತು ನಡೀತಾ ಇರುವಂತಹ ಚುನಾವಣೆ ಏನು 93 ಕ್ಷೇತ್ರಗಳು ನಡೀತಾ ಇದೆ, ಭಾಗವಹಿಸಿದ್ದಾರೆ. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ 93 ಕಡೆ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇರುವಂಥದ್ದು. ನೋಡಿ ಅಲ್ಲಿ ವೋಟ್ ಹಾಕಿ, ನಾನು ವೋಟ್ ಹಾಕಿದ್ದೀನಿ ಅಂತ ತಮ್ಮ ತೋರು ಬೆರಳಿನ ಇಂಕ್ ಏನಿದೆ ಶಾಹಿ ಇಂಡೆಕ್ಸ್ ಫಿಂಗರ್ನಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಮೋದಿಯವರು. ಇನ್ನೇನು ಮಾತಾಡ್ತಾರೆ. ಮತದಾನ ಆಯಿತು ಅಂದ ನಂತರ ಮಾಧ್ಯಮಗಳು ಕಾಯ್ತಾ ಇರ್ತಾರೆ ಅವರ ರಿಯಾಕ್ಷನನ್ನು ಪಡೆಯೋದಕ್ಕೆ. ಮೋದಿಯವರು ಕೂಡ ಬಂದು ಇನ್ನೇನು 2-3 ನಿಮಿಷ ಮಾತನಾಡಿ ಹೋಗ್ತಾರೆ. ನೋಡಿ ಇಲ್ಲಿ ಎಲ್ರಿಗೂ ಕೈ ಮುಗಿದು ಮತ್ತು ನಾನು ವೋಟ್ ಹಾಕಿದ್ದೀನಿ ಅಂತ ತೋರಿಸೋದ್ರ ಮುಖಾಂತರ ಬಹಳ ನಗು ಮೊಗದಲ್ಲಿ 7:48 ಸಮಯ ಇದು, ಬೆಳಗ್ಗೆ ಬಂದಿದ್ದಾರೆ ಮೋದಿಯವರು ವೋಟ್ ಹಾಕ್ಬಿಡೋಣ ಅಂತ. ಇದೀಗ ಎಲ್ಲ ಕಾರ್ಯಕರ್ತರಿಗೂ ಕೈ ಬೀಸಿ ಮತ್ತೊಂದಷ್ಟು ಜೋಶನ್ನು ತುಂಬೋದರ ಮುಖಾಂತರ ಮಾಧ್ಯಮಗಳ ಬಳಿ ಈಗ ಒಂದು ರಿಯಾಕ್ಷನನ್ನು ಕೊಡ್ತಾರೆ. ಇಲ್ಲಿ ತನಕ ಆಯಿತು, ಎಲ್ಲ ಸಮಾವೇಶಗಳಲ್ಲಿ ಭಾಗಿಯಾದರು. ಒಂದೊಂದೇ ದಿನ 5-6 ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಮತಭೇಟಿಯನ್ನು ಮಾಡ್ಕೊಬಂದರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ. ಅದೆಲ್ಲದಕ್ಕೂ ಇವತ್ತು ಎಕ್ಸಾಮ್ ಡೇ ಅಂತ ಹೇಳ್ಬೋದು. ಎಕ್ಸಾಮ್ ಡೇ. ರಾಜ್ಯದಲ್ಲೂ ಬಂದಿದ್ರು, 2-3 ಸಲ ಬಂದು ಸಭೆಗಳಲ್ಲಿ, ಸಮಾರಂಭಗಳಲ್ಲಿ, ರೋಡ್ ಶೋಗಳಲ್ಲಿ ಭಾಗಿಯಾದರು. ನೋಡಿ ಅಲ್ಲಿ ಇನ್ನೂ ಒಂದಷ್ಟು ಜನ ತಂದಿರ್ತಾರೆ ಪೇಂಟ್ಗಳನ್ನು ತೋರಿಸೋದಕ್ಕೆ ಮೋದಿಯವ್ರಿಗೆ. ಅವರು ಅದನ್ನು ನೋಡ್ತಾರೆ, ಖುಷಿ ಆಗ್ತಾರೆ, ಮತ್ತು ಸೈನ್ ಮಾಡಿ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಒಂದು ರೀತಿ ಲೈಫ್ ಟೈಮ್ ಮೆಮೊರಿ ಅದೆಲ್ಲ ಮನೇಲಿ ಇಟ್ಕೊಳಕ್ಕೆ. ನೋಡಿ ನಾವು ಹಿಂಗೆ ಹೋಗಿದ್ವಿ, ಮೋದಿಯವರು ಸೈನ್ ಹಾಕ್ಕೊಟ್ಟಿದ್ದು, ದೇಶದ ಪ್ರಧಾನಮಂತ್ರಿಗಳಂತೂ ಬಹಳ ಹೆಮ್ಮೆಯಿಂದ, ಪ್ರೈಡ್ ಮೂಮೆಂಟ್ ಫೀಲ್ ಆಗುತ್ತೆ ಅವರಿಗೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏನೋ ಗಮನಿಸ್ತಾ ಇದ್ದೀರಿ, ಭದ್ರತೆಯೊಂದಿಗೆ ದೇಶದ ಪ್ರಧಾನಿಗಳು ವಾಪಸ್ ಮತಗಟ್ಟೆಯಿಂದ ಹೋಗ್ತಾ ಇರುವಂಥದ್ದನ್ನು. ಅಮಿತ್ ಶಾ ಅವರು ಬರಬೇಕಾದ್ರಿಂದ ಹಿಡಿದು ಹೋಗೋವರೆಗೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಕಂಟೆಸ್ಟ್ ಮಾಡಿರುವಂತಹ ಭಾಗದಲ್ಲೂ ಇವತ್ತು ಎಲೆಕ್ಷನ್, ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕೇಂದ್ರದ ಗೃಹ ಸಚಿವರು ಎಲ್ಲ ರಸ್ತೆಯ ಇಕ್ಕೆಲೆಗಳಲ್ಲಿ ಅವ್ರು ಓಡಾಡ್ತಾ ಇದ್ರಲ್ಲ, ಎಲ್ಲ ಕಡೆ ಕೇಸರಿಮಯ. ನೋಡಿ ಅಲ್ಲಿ ಕೇಸರಿ ಶಾಲು, ಕಮಲದ ಹೂವು, ಜೊತೆಗೆ ಕೇಸರಿ ಒಂದು BJPಯ ಬಾವುಟ ಎಲ್ಲವನ್ನು ತೋರಿಸ್ತಾ ಇದ್ದಾರೆ. ಮೋದಿಯವರು ಕೂಡ ಬಹಳ ಜೋಶ್ನಿಂದಲೇ ಬಂದು 7:30 ಸಮಯದಲ್ಲಿ ಅವ್ರಿಗೊಂದು ರೀತಿ ಹೆಂಗಾಗ್ಬಿಡ್ತು ಅಂದರೆ ಇವತ್ತೊಂದು ಚಿಕ್ಕ ರೋಡ್ ಶೋ ಇದ್ದಂಗೆ ಇತ್ತು. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ರು. ಬಂದರು, ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿದ್ರು, ಆ ನಂಬರ್ಗೆ ಟಿಕ್ ಹಾಕ್ತಾರೆ, ಇವರು ಒಂದು ಸೈನ್ ಹಾಕ್ತಾರೆ. ಇಂಡೆಕ್ಸ್ ಫಿಂಗರ್ಗೆ ಒಂದು ಬ್ಲೂ ಇಂಕ್ ಬರುತ್ತಲ್ಲ, ಶಾಹಿ ವೋಟ್ ಇಂಕ್ ಏನು ಬರುತ್ತೆ, ಅದನ್ನು ಹಾಕಿ ಅವರು ಮತಗಟ್ಟೆಗೆ ಹೋಗಿ ಮತವನ್ನು ಹಾಕಿ ಬಂದಿದ್ದಾರೆ. ನೋಡಿ ಅಲ್ಲಿ ಮಾತಾಡಿಸ್ತಾ ಇದ್ದಾರೆ, ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನೂ ಮಾತಾಡಿಸ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ಬೋದಿತ್ತು, ವೋಟ್ ಹಾಕಿ ಬಂದುಬಿಡ್ಬೋದಿತ್ತು, ಹಾಗೆ ಮಾಡಲಿಲ್ಲ ಮೋದಿ. ಬಹಳ ಸಂಯಮದಿಂದ ಎಲ್ಲರನ್ನೂ ಖುಷಿಯಿಂದಲೇ ಮಾತನಾಡಿಸಿ ಬರ್ತಾ ಇರುವಂಥದ್ದನ್ನು. ಅವರ ಹಿಂದೆ ಅಮಿತ್ ಶಾ ಅವರು ಕೂಡ ನಿಂತಿದ್ದಾರೆ. ಅಮಿತ್ ಶಾ ಅವ್ರು ಬಂದಾಗಿಂದಲೂ ಕೂಡ ಸಾಥ್ ಕೊಟ್ಟರು ಮೋದಿ ಅವರಿಗೆ. ಸದ್ಯದು ಗುಜರಾತ್ನ ಅಹಮದಾಬಾದ್ನ ಚಿತ್ರಣ. ಬಹಳಷ್ಟು ಯಾಕೆ ಇದನ್ನೇ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ ದೇಶದ ಪ್ರಧಾನಿಗಳು ಎಲ್ರಿಗೂ ಖುಷಿ ಇರುತ್ತೆ. ಓಕೆ, ವೋಟ್ ಮಾಡಿದ್ರೆ ಮೋದಿ, ಏನು ಹೇಳಿದರು ಮೋದಿ ವೋಟ್ ಆದಮೇಲೆ, ಇವೆಲ್ಲವೂ ಕೂಡ ಕುತೂಹಲ ಇರುತ್ತೆ. ಹಾಗಾಗಿ ಆ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀವಿ. ಚುನಾವಣಾ ಸಿಬ್ಬಂದಿಗಳಿಗೆ ಬಹಳ ಖುಷಿಯಾಗೇ ಮಾತಾಡಿದ್ದಾರೆ. ಅವರೆಲ್ಲ ವಿಶ್ ಮಾಡಬೇಕಾದ್ರೆ, ನಮಸ್ತೆ ಸರ್ ಅನ್ಬೇಕಾದ್ರೆ ನೋಡಿ ನಗುಮುಖದಿಂದಲೇ ವಿಶ್ ಮಾಡೋದ್ರ ಮುಖಾಂತರ ತಮ್ಮ ಮತದಾನದ ಹಕ್ಕನ್ನು, ಕರ್ತವ್ಯವನ್ನು, ಜವಾಬ್ದಾರಿಯನ್ನು, ಕೆಲಸವನ್ನು ಮುಗಿಸಿದ್ದಾರೆ ಮೋದಿ. ವಾಪಸ್ ಆಗಿದ್ದಾರೆ. ಬಟ್ ಹೇಗಿತ್ತು ಮತದಾನದ ಪ್ರಕ್ರಿಯೆ ಅವ್ರದ್ದು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಸದ್ಯ.
ರಾಜ್ಯದಲ್ಲಿ 2ನೇ ಹಂತ ಮತ್ತು ದೇಶದಲ್ಲಿ 3ನೇ ಹಂತದ ಮತದಾನ ಆಗ್ತಾ ಇದೆ. ಎಲ್ಲ ಕಡೆ ಕೂಡ ಮತದಾನ 7 ಗಂಟೆಯಿಂದಲೇ ಆರಂಭ ಆಗಿದೆ. ಅಷ್ಟೊಂದೇನು ಸುದ್ದಿ ತಾಂತ್ರಿಕ ದೋಷ ಅಂತೆಲ್ಲ ಕಂಡು ಬಂದಿಲ್ಲ. ರಾಜ್ಯದ ಒಂದು ಭಾಗದಲ್ಲಿ ಏನೋ ನೋಡಿದ್ವಿ ನಾವು, ಬೀದರ್ನಲ್ಲಿ ಅಂತ ಕಾಣುತ್ತೆ, ತಾಂತ್ರಿಕ ಸಮಸ್ಯೆಯಿಂದ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಯಿತು ಮತದಾನ. ಉಳಿದಂತೆ ಎಲ್ಲ ಕಡೆ ಸರಾಗವಾಗಿ ನಡೀತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ, ಗುಜರಾತ್ನ ಅಹಮದಾಬಾದ್ನಲ್ಲಿ ಮೋದಿ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಮತ್ತೊಂದು ಕಡೆ ನಮ್ಮ ರಾಜ್ಯ ಅಂತ ತಗೊಂಡಾಗ ಬಿಜೆಪಿಯ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಟುಂಬ ಸಮೇತ ತನ್ನಿಬ್ಬರೂ ಗಂಡು ಮಕ್ಕಳ ಸಮೇತ ಬಂದು ಮುಂಚೆ ಟೆಂಪಲ್ ರನ್ ಮಾಡಿ ಆ ನಂತರ ಮತದಾನ ಹಾಕಿ ಹೋಗಿದ್ದಾರೆ. ಎಲ್ಲರೂ ಜನಜಾಗೃತಿಯನ್ನು ಅಂದರೆ ಮತದಾನದ ಜಾಗೃತಿ ಮೂಡಿಸ್ತಾ ಇದ್ದಾರೆ ಜನರಿಗೆ. ಅದರ ನಡುವೆ ಅಹಮದಾಬಾದ್ನಲ್ಲಿ, ಗುಜರಾತ್ನ ಅಹಮದಾಬಾದ್ನಲ್ಲಿ ಮೋದಿಯವರ ಚಿತ್ರಣವನ್ನು ಮತ್ತೆ ಗಮನಿಸ್ತಾ ಇದ್ದೀರಿ. ಅವರು ಒಂದು ಕಡೆ ಮತಗಟ್ಟೆ ಒಳಗೆ ಬಂದು ಮತದಾನ ಮಾಡಿರೋದು, ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಅವ್ರು ತಂದಿರುವಂತಹ ಪೇಂಟಿಂಗ್ಗಳಿಗೆ ಒಂದು ಆಟೋಗ್ರಾಫ್ ಕೊಡ್ತಾ ಇರೋದು.